ಕೊಡದವಾಡಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿ 12ನೇ ವಾರ್ಷಿಕೋತ್ಸವ ಅದ್ದೂರಿ ಆಚರಣೆ. ಚಿಂತಾಮಣಿ ತಾಲ್ಲೂಕಿನ ದೊಡ್ಡಗಂಜೂರು ಪಂಚಾಯತಿ ವ್ಯಾಪ್ತಿಯ ಕೊಡದವಾಡಿ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ 12ನೇ ವಾರ್ಷಿಕೋತ್ಸವ ಮತ್ತು ಕಲ್ಯಾಣೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಪಂಚಾಮೃತಾಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಭಕ್ತಾದಿಗಳಿಗೆ ಪ್ರಸಾದ, ಅನ್ನದಾನ ಕಾರ್ಯಕ್ರಮವೂ ಸಹ ಆಯೋಜಿಸಲಾಗಿತ್ತು. ದೇವಸ್ಥಾನವನ್ನು ವಿಶೇಷ ರೀತಿಯ ದೀಪ ಹಾಗೂ ವಿಧವಿಧವಾದ ಹೂಗಳಿಂದ ಅಲಂಕರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ಹಲವು ಮಂದಿ ಭಾಗವಹಿಸಿದ್ದರು. ಸ್ವಲ್ಪ ಈ ಕಡೆ ಈ ಕಡೆ ăn cũng tâm này đây là rồi biết ಇಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಪುರಾತನ ದೇವಸ್ಥಾನ ಆಗಿದ್ದು, ಇದು ಹಳೆಯ ದೇವಸ್ಥಾನ ಇತ್ತು. ಇಲ್ಲಿ ಶಿಥಿಲಾವಸ್ಥೆ ಇದ್ದಿದ್ದ ದಿವಸ ಇದ್ದಿದ್ದಕ್ಕೋಸ್ಕರ ಎಲ್ಲ ಸೇರಿ ಗ್ರಾಮಸ್ಥರು ಕುಟುಂಬದ ಎಲ್ಲ ಸೇರಿ ಹೊಸದಾಗಿ ನಿರ್ಮಾಣ ಮಾಡಿದ್ದೇವೆ. ಆವಾಗಿಂದ 12ನೇ ವರ್ಷ ಇವಕ್ಕೆ, ಆವಾಗಿಂದ ಕಲ್ಯಾಣೋತ್ಸವ, ವಾರ್ಷಿಕೋತ್ಸವ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಸರ್ಕಾರದಿಂದ ಊರವರು, ಸುತ್ತಮುತ್ತೂರವರು ಎಲ್ಲರನ್ನ ಇಂಥ ನಾಯಕರುಗಳಿಂದ, ಎಲ್ಲ ರಾಜಕೀಯ ನಾಯಕರುಗಳ ಎಲ್ಲರಿಂದ ಒಂದು ಸಹಾಯಗಳಿಂದ ಇಷ್ಟು ಮಾತ್ರ ನಾವು ಕಾರ್ಯಗಳು ನಡೆಸ್ತಾ ಇದ್ದೀವಿ. ಭಗವಂತ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಅಂದರೆ ಇದು ಲೋಕ ಕಲ್ಯಾಣ ಅಂತಾರೆ ಸ್ವಾಮಿಗಳು. ಲೋಕ ಕಲ್ಯಾಣಕ್ಕೋಸ್ಕರ ಕಲ್ಯಾಣ ಮಾಡ್ತಾ ಇದ್ದಾರೆ. ಅದೇ ನಮ್ಮೂರಿಗೂ ಒಳ್ಳೇದಾಗಲಿ, ಎಲ್ಲ ಭಕ್ತಾದಿಗಳು ಎಲ್ರಿಗೂ ಒಳ್ಳೇದಾಗಲಿ, ಮಳೆ ಬೆಳೆಗಳಾಗಲಿ, ಜನ ಜಾನುವಾರುಗಳೆಲ್ಲ ಸಮೃದ್ಧಿಯಾಗಿರಲಿ ಅಂತ ಎಲ್ಲರಲ್ಲೇ ಭಗವಂತನ ಬೇಡ್ಕೊಂಡು ಈ ಕಾರ್ಯಗಳು ನಡೆಸ್ತಾ ಇದ್ದೀನಿ. 12ನೇ ವಾರ್ಷಿಕೋತ್ಸವ ಇವಾಗ ಸುಮಾರು 4-5 ವರ್ಷಕ್ಕೆ ನಾವು ನೋಡಿಲ್ಲ. ನಿನ್ನೆಯಿಂದ 2-3 ದಿವಸ ಕಾರ್ಯಕ್ರಮ ಇದು. ದಿವಸ ರಾತ್ರಿ ಉತ್ಸವ ಇದೆ, ಬೆಳಗಿಂದ ಕಲ್ಯಾಣೋತ್ಸವ. ಸುಮಾರು 4-5 ಸಾವಿರ ಜನ. ಅದು ಲಕ್ಷ್ಮೀನಾರಾಯಣ ಸ್ವಾಮಿ ಅಂದರೆ ಯಾವ ಮಂದಿ ಅಂತ ಹೇಳಿದ್ರೆ, ಆ ಸ್ವಾಮಿ ಲಕ್ಷ್ಮೀ ಅಮ್ಮನವನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇರೋ ಒಂದು ವಿಗ್ರಹ ಅವತಾರ, ಆ ಥರ ವಿಗ್ರಹ
ಇಲ್ಲಿ ಸುಮಾರು ಎಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಇದ್ದಾರೆ. ತೊಡೆ ಮೇಲೆ ಕೂತ್ಕೊಂಡು ಇರೋ ಥರ ಲಕ್ಷ್ಮೀ ಕೂತ್ಕೊಂಡಿರ್ತಾರೆ. ಎಲ್ಲೂ ವಿಗ್ರಹ ಇಲ್ಲ. ಇದು ಜಾಸ್ತಿ ಮಹಿಮೆ ಇಲ್ಲಿ ಸ್ವಾಮಿಯಿಂದ ನಾವು ಪಡೆದಿದ್ದೀವಿ. ಆದ್ದರಿಂದ ಇದು ಜಾಸ್ತಿ ಇದೆ. ಇನ್ನು ಮುಂದೆ ಎಲ್ಲ ಸಾಕಾಗ್ತದೆ, ಚೆನ್ನಾಗಿ ಬೆಳೀಲಿ ಈ ಕ್ಷೇತ್ರ.